ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ವರ್ಷ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಅರೆಸ್ಟ್ ಮಾಡಿದ್ದು ಖಾಕಿ. ಡೆವಿಲ್ ಚಿತ್ರದ ಶೂಟಿಂಗ್ಗೋಸ್ಕರವಾಗಿ ಮೈಸೂರಲ್ಲಿದ್ದು ದರ್ಶನ್ 9/6/2024 ಮೈಸೂರಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಇದ್ದಿದ್ದು ದರ್ಶನ್. ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ನಡೀತಾ ಇದ್ದಂಥ ಶೂಟಿಂಗ್ ಅದು. 10/6/2024 ಶೂಟಿಂಗ್ ಮುಗಿಸ್ಕೊಂಡು ಹೋಟೆಲಲ್ಲಿ ತಂಗಿದ್ದಿದ್ದು ದರ್ಶನ್. 11/6/2024 ಬೆಳಗ್ಗೆ ಎಂದಿನಂತೆ ಎದ್ದು ಜಿಮ್ಗೆ ಹೋಗಿದ್ದಿದ್ದು ನಟ. ತಿಂಡಿ ತಿಂದು ಹೋಟೆಲ್ಗೆ ತೆರಳುವ ಮಧ್ಯೆ ದರ್ಶನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದರು. ಅಲ್ಲಿಂದ ತಮ್ಮ ಪೊಲೀಸ್ ವಾಹನದಲ್ಲಿಯೇ ದರ್ಶನ್ ಕರ್ಕೊಂಡು ಹೋಗಿದ್ದರು ಪೊಲೀಸರು. ಮೈಸೂರಿಂದ ಬೆಳಗ್ಗೆ 8:30 ಅರೆಸ್ಟ್ ಮಾಡಿ ಬೆಂಗಳೂರು ಕರ್ಕೊಂಡು ಬಂದಿದ್ದರು. ಬಳಿಕ ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಎಲ್ಲರೂ ಕೂಡ ಸಾಲಾಗಿ ಬಂಧನಕ್ಕೆ ಒಳಗಾಗಿದ್ದರು. ಪವಿತ್ರ ಗೌಡ A1, ದರ್ಶನ್ A2 ಸೇರಿ 17 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಆರೋಪಿಗಳು. ದರ್ಶನ್ ಅರೆಸ್ಟ್ ಆದ ಬಳಿಕ 6106 ಖೈದಿ ನಂಬರ್ ಕೂಡ ಕೊಡಲಾಗಿತ್ತು. ಅದು ಕೂಡ ಟ್ರೆಂಡ್ ಆಗಿತ್ತು. ರೇಣುಕಾಸ್ವಾಮಿ ಕೇಸ್ ಹಿಸ್ಟ್ರಿ ನೋಡಿದ್ರೆ ಜೂನ್ 8, 2024 ರೇಣುಕಾಸ್ವಾಮಿ ಅವ್ರನ್ನ ಚಿತ್ರದುರ್ಗದಲ್ಲಿ ಕಿಡ್ನ್ಯಾಪ್ ಮಾಡಿಕೊಂಡು ಬಂದರು ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು ಮತ್ತು ಗ್ಯಾಂಗ್. ಅದೇ 8ನೇ ತಾರೀಕು. ಜೂನ್ 8 ದರ್ಶನ್ ಆಪ್ತ ವಿನಯ್ಗೆ ಸೇರಿದಂಥ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ರು ಅಂತ ಆರೋಪ. ಜೂನ್ 8 ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಡಲಾಗಿದೆ. ಅವತ್ತೇ ರೇಣುಕಾಸ್ವಾಮಿ ಹತ್ಯೆ ಕೂಡ ನಡೆದಿತ್ತು. ಇದಾದ ಮೇಲೆ ಮಧ್ಯರಾತ್ರಿ ಶವವನ್ನು ವಿನಯ್ ಇತರರು ಸಾಗಿಸಿದ್ರು. ಜೂನ್ 8 ಸುಮನಹಳ್ಳಿ ರಾಜಕಾಲುವೆಗೆ ಮೃತದೇಹ ಎಸ್ತುಬಿಟ್ಟಿದ್ರು. ಆರೋಪಿಗಳು ಇದೆಲ್ಲ ಕೆಲಸವನ್ನು ಮಾಡಿದ್ರು ಅಂತ. ಇನ್ನು ಬೆಳಗ್ಗೆ ಜೂನ್ 9 ಬೆಳಗ್ಗೆ ಅಪರಿಚಿತ ಶವ ಸಿಗುತ್ತೆ. ಡೆಲಿವರಿ ಬಾಯ್ ಒಬ್ಬನ ಕಣ್ಣಿಗೆ ಬೀಳುತ್ತೆ. ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ತಿಳಿಸ್ತಾರೆ. FIR ದಾಖಲಾಗುತ್ತೆ. ಸುಮನಹಳ್ಳಿ ರಾಜಕಾಲುವೆಗೆ ಕಾಮಾಕ್ಷಿಪಳ್ಳಿಯ ಪೊಲೀಸರು ಭೇಟಿ ಕೊಡ್ತಾರೆ. ಜೂನ್ 10 ಕೊಲೆ ಮಾಡಿ ತಾವೇ ಅಂತ 3 ಜನ ಬರ್ತಾರೆ. ಅವ್ರನ್ನ ಹಿಡಿದು ಎಲ್ಲ ಕೇಳಿದಾಗ ಇದ್ಯಾಕೋ ಇವ್ರು ಮಾಡ್ದಂಗೆ ಇಲ್ಲ ಅಂತ ಅನ್ನಿಸಿ ತನಿಖೆ ಮುಂದುವರ್ಸ್ಕೊಂಡು ಹೋದಾಗ ದರ್ಶನ್ ಅದೇ ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ರು.